ನಿರ್ದೇಶಕರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ, ಈ ಚಿತ್ರಕ್ಕೆ ಫುಲ್ ಸಪೋರ್ಟ್ ಮಾಡಿರೋ ಅಶ್ವಿನಿ ಆಂಟಿಗೆ ನನ್ನ ನಮಸ್ಕಾರ. ಚಪ್ಪಾಳೆ ಹೊಡೀರಿ. ಎಸ್. ಈ ಸ್ಟೇಜ್ ಮೇಲೆ ಕೂತಿರೋಂಥ ನನ್ನ ತಂದೆ ಸುರೇಶ್ ಸಾಲಿಗ್ರಾಮ್ ಅವ್ರಿಗೆ ಮತ್ತು ನಮ್ಮ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವ್ರಿಗೆ ನನ್ನ ನಮಸ್ಕಾರಗಳು. ಮತ್ತು ನಮ್ಮ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರೋ ಸುರೇಶ್ ಸರ್, ಆಶಿಕಾ, ಪಲ್ಲವಿ ಮತ್ತು ಎಲ್ರಿಗೂ ನನ್ನ ನಮಸ್ಕಾರ. ಹಾಗೆ ಸ್ವಾಮಿ ಅಂಕಲ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿದ್ದಾರೆ. ಎಸ್, ಅವ್ರಿಗೂ ನನ್ನ ನಮಸ್ಕಾರ. ರಕ್ಕಿ ಚಿತ್ರ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್. ಅದು ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್ ಯಾಕೆ ಅಂತ ನೀವು ನಮ್ಮ ಚಿತ್ರಕ್ಕೆ ಬಂದು ನೋಡಬೇಕು. ನಾವು ಮುಹೂರ್ತ ಮಾಡಿದ ದಿನ ನೀವು ಎಲ್ಲರೂ ಬಂದಿದ್ರಿ, ನಮ್ಮ ಮಾಧ್ಯಮ ಮಿತ್ರರು ಬಂದು ನನಗೆ ವಿಶ್ ಮಾಡಿದ್ರಿ. ಆ ವಿಶ್ ಇವಾಗ ಒಂದು ಬ್ಲೆಸ್ಸಿಂಗ್ ಆಗಿ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಆ ದಿನವೂ ಅಶ್ವಿನಿ ಆಂಟಿ ಬಂದು ನಮ್ಮ ಚಿತ್ರಕ್ಕೆ ಕ್ಲಾಪ್ ಮಾಡಿದರು, ಬ್ಲೆಸ್ ಮಾಡಿದರು. ಇವತ್ತೂ ಅಶ್ವಿನಿ ಆಂಟಿ ಬಂದು ನಮ್ಮ ಚಿತ್ರದ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಇದು ನಮ್ಮೆಲ್ರಿಗೂ ಒಂದು ತುಂಬ ತುಂಬ ಖುಷಿ ಕೊಡೋ ಥರ ವಿಷಯ. ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂತ, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ಯಾವ ಥರ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಐ ಆಮ್ ಕಂಪ್ಲೀಟ್ಲಿ ಓವರ್ವೆಲ್ಮ್ಡ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಆಂಟಿ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ಇನ್ನೊಂದು, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ಗಾಡ್ ಮದರ್ ಇನ್ ದ ಇಂಡಸ್ಟ್ರಿ. ಐ ಆಮ್ ಟ್ರೂಲಿ ಬ್ಲೆಸ್ಡ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಕ್ಕಿ ನನ್ನ ಹೆಸರು, ಅದೇ ಥರ ನಮ್ಮ ಚಿತ್ರದ ಹೆಸರು ರಕ್ಕಿ. ಈ ಚಿತ್ರ ಎಲ್ಲರೂ ಬಂದು ನೋಡ್ಬೋದು, ಆಲ್ ಏಜ್ ಗ್ರೂಪ್. ಇದಕ್ಕೆ ಲಿಮಿಟ್ ಇಲ್ಲ ಆ್ಯಂಡ್ ಆಲ್ಸೋ ಹೆಸಿಟೇಷನ್ ಇಲ್ಲ. ಎಲ್ಲರೂ ಬಂದು ನಮ್ಮ ಚಿತ್ರನ ನೋಡ್ಬೋದು. ಈ ಚಿತ್ರದಲ್ಲಿ ನಾನೊಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆದರೆ ಇದೊಂದು ನಾರ್ಮಲ್ ಟಿಪಿಕಲ್ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಅಲ್ಲ. ಇದೊಂಥರ ಮುಚ್ಚಿಟ್ಕೊಂಡು ಲಾಂಗ್ ಇಟ್ಕೊಂಡು ಓಡಾಡ್ತಾರ ಗ್ಯಾಂಗ್ಸ್ಟರ್ ಅಲ್ಲ. ಈ ಗ್ಯಾಂಗ್ಸ್ಟರ್ ತುಂಬ ಸ್ಟೈಲಿಶ್ ಇದ್ದಾನೆ, ಸ್ವಲ್ಪ ಸ್ವ್ಯಾಗು ಇದೆ. ನೀವೆಲ್ಲಾದರೂ ಕೇಳಿದ್ರ ಸ್ಟೈಲಿಶ್ ಗ್ಯಾಂಗ್ಸ್ಟರ್, ಸ್ಟೈಲಿಶ್ ರೌಡಿ, ಅದಕ್ಕೆ ನಮ್ಮ ಚಿತ್ರ ಡಿಫ್ರೆಂಟ್. ಸೊ ಇವಾಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಚಿತ್ರಕ್ಕೆ ಪ್ರಿಪರೇಷನ್ ನಾನು ಜರ್ಮನಿಯಲ್ಲಿ ಮಾಡಿ ಇಲ್ಲಿ ಬಂದು ಎಕ್ಸಾಮ್ ಬರ್ತಿದ್ದೀನಿ. ಈ ಎಕ್ಸಾಮ್ ಪೇಪರ್ ನಿಮಗೆ ಜುಲೈ 10th ಸಿಗತ್ತೆ. ಅದನ್ನು ನೀವು ನೋಡಿ ನಮಗೆ ಮಾರ್ಕ್ಸ್ ಕೊಡ್ತೀರಾ ಅಂತ ನನಗೆ ಫುಲ್ಲು ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ. ಈ ಚಿತ್ರ ನಾನು ಈಸಿಯಾಗಿ ಮಾಡೋಕ್ಕೆ ಮತ್ತು ಫುಲ್ ಕಾನ್ಫಿಡೆಂಟಾಗಿ ಮಾಡೋಕ್ಕೆ ನಮ್ಮ ಸುರೇಶ್ ಸರ್, ಸಂಪತ್ ಸರ್ ಇವತ್ತು ಬಂದಿಲ್ಲ, ನಮ್ಮ ಟೀಮ್ ಕ್ಯಾಪ್ಟನ್, ನನ್ನ ಮೆಂಟೋರ್ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವರು, ರಮೇಶ್ ಸರ್ ಮತ್ತು ಎಲ್ಲ ಕ್ಯಾಸ್ಟ್ ಮೆಂಬರ್ಸ್ ನನಗೆ ಫುಲ್ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ DOP ಐಸಾಕ್ ಪ್ರಭಾಕರ್ ಅವರು, ಟೆಕ್ನಿಕಲ್ ಟೀಮು, ಅಸೋಸಿಯೇಟ್ ಡೈರೆಕ್ಟರ್ ಲಾರೆನ್ಸು ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಸ್ವಾಮಿ ಅಂಕಲೂ ಪಿ ಆರ್ ಕೆ ಕಡೆಯಿಂದ ಸ್ವಾಮಿ ಅಂಕಲು ಮತ್ತು ಟೀಮು ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಯಾವಾಗಲೂ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನಿಂಗೆ ಇದು ಮಾಡೋಕ್ಕಾಗತ್ತೆ ಅಂತ. ಆ್ಯಂಡ್ ಎವ್ರಿ ಸಿಂಗಲ್ ಕ್ಯಾಸ್ಟ್, ಕ್ರೂ, ಟೆಕ್ನಿಕಲ್ ಟೀಮ್ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ರಕ್ಕಿ ಟೀಮ್ ಹೋಗಿ ರಕ್ಕಿ ಫ್ಯಾಮಿಲಿ ಆಗೋಯಿತು ಡ್ಯೂರಿಂಗ್ ದಿಸ್ ಹೋಲ್ ಜರ್ನಿ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ಎಲ್ಲರೂ ನನ್ನ ಕೈ ಹಿಡ್ದು ಹಿಂಗೆ ದಾರಿ ತೋರಿಸ್ತಾರೆ ಅಂತ. ಬಟ್ ಇನ್ಸ್ಟೆಡ್ ಎಲ್ಲರೂ ಓಪನ್ ಆರ್ಮ್ಸ್ ಆಗಿ ನನ್ನನ್ನು ಎಕ್ಸೆಪ್ಟ್ ಮಾಡಿ ಟೈಟಾಗಿ ತಪ್ಪಿಕೊಂಡು ಬೆನ್ನು ತಟ್ಟಿ ಅವ್ರ ಜೊತೆ ಕರ್ಕೊಂಡೋದ್ರು. ಸೊ ಫಾರ್ ದಿಸ್ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಸರ್. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಲ್ರೆಡಿ ಮಾತಾಡಿತ್ತು, ಚಿತ್ರ ಬಗ್ಗೆನೂ ಮಾತಾಡಾಯಿತು. ಇಟ್ಸ್ ಅ ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್ ಅಂತ. ನಮ್ಮ ಚಿತ್ರ ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ಸ್ ಹ್ಯಾಸ್ ನೋ ಏಜ್ ಲಿಮಿಟ್. ಎಲ್ಲರೂ ಬಂದು ನೋಡ್ಬೋದು. ಈ ಚಿತ್ರ ಒಂಥರ ಫ್ಯಾಮಿಲಿ ಮೂವಿ ಥರ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಒಂದು ಫ್ಯಾಮಿಲಿ ಔಟಿಂಗ್ ಮಾಡಿ. ಇದರಲ್ಲಿ ಏನು ಹೆಸಿಟೇಷನ್ ಇಲ್ಲ, ಎಲ್ಲರೂ ಬಂದು ನಮ್ಮ ಚಿತ್ರನ ನೋಡ್ಬೋದು. ಆ್ಯಂಡ್ ಹಾಗೆಯೇ ನಾನು ಹೇಳ್ತೀನಿ, ನಾನು ಕನ್ನಡ ಮಾತಾಡುವಾಗ ಏನಾದರೂ ತಪ್ಪು ಮಾತಾಡಿದರೆ ಅಥವಾ ಜಾಸ್ತಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ಆ್ಯಂಡ್ ನಾನು ಯಾರಾದರೂ ಮೆನ್ಷನ್ ಮಾಡೋದು ಮಿಸ್ ಮಾಡಿದರೆ ಆಲ್ಸೋ ಪ್ಲೀಸ್ ನನಗೆ ಕ್ಷಮಿಸಿ. ಬಿಕಾಸ್ ಪ್ಲೀಸ್ ನೋ ದಟ್ ನೀವು ಯಾವಾಗಲೂ ನನ್ನ ಹಾರ್ಟಲ್ಲಿದ್ದೀರ. ಥ್ಯಾಂಕ್ ಯು ಸೊ ಮಚ್. ಹೇಳೋದಕ್ಕೆ
ಫಸ್ಟ್ ಎಲ್ಲರಿಗೂ ಬಂದಿರೋರಿಗೆ ಥ್ಯಾಂಕ್ ಯು. ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು. ನೀವು ಮುಹೂರ್ತದಿಂದ ನಮಗೆ ಕ್ಲ್ಯಾಪ್ ಮಾಡಿದ್ದೀರಾ. ನೀವು ಹೇಗೆ ನೀವು ಹೋಗಿದ್ದ ಎಲ್ಲ ಜಾಗದಲ್ಲೂ ಒಳ್ಳೆಯದಾಗುತ್ತೆ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಆರ್ ಸಿ ಬಿ ವಿನ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆರ್ ಸಿ ಬಿ ಕಪ್ ವಿನ್ ಆಯಿತು. ಅದು ನಿಮ್ಮ ಲಕ್ ಮತ್ತು ನಿಮ್ಮ ಅವರ ಟ್ಯಾಲೆಂಟ್. ಮತ್ತು ನೀವು ಬಂದಾದಮೇಲೆ ಕ್ಲ್ಯಾಪ್ ಮಾಡಾದಮೇಲೆ ನಮಗೆ 1.5 ಮಂತೆಲ್ಲ ಮೂವಿ ಮುಗಿಸಿದ್ರಿ. ಯಾವುದೇ ಅಡೆಚಣೆನೇ ಇಲ್ದಿಲ್ಲ. ಮತ್ತು ಜಸ್ಟ್ ವಿತಿನ್ ಫ್ಯೂ ಮಂತ್ಸ್ ನಾವು ಮೂವಿನೂ ಸಹ ಮುಗಿಸಿದ್ದೀರಿ. ಅದು ನಿಮ್ಮ ಲಕ್ ಚಾಮ್ ಅಂತಲೇ ಹೇಳ್ಬೋದು. ನಿಮ್ಮ ಪ್ರೆಸೆನ್ಸ್, ನಿಮ್ಮ ಒಳ್ಳೆತನ, ನೀವು ಎಲ್ಲೇ ಹೋದರೂ ಸಹ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಮ್ಯಾಮ್. ಮತ್ತು ತುಂಬ ನರ್ವಸ್ ಆಗ್ತಿದೆ ಮಾತಾಡೋದಕ್ಕೆ. ಬಟ್ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ವೆಂಕಟ್ ಭಾರದ್ವಾಜ್ ಸರ್, ಅವ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಇದೆ ಹೇಳೋದಕ್ಕೆ. ಬಟ್ ಅವ್ರು ಹೇಗೆ ನೈಜ ಘಟನೆಯನ್ನು ಕಥೆಯಾಗಿ ರೂಪಿಸ್ತಾರೆ, ಅದನ್ನು ಆ ನೋವನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಏನಿದೆ. ಅವರು ಮಾಡಿರೋ ಪ್ರೀವಿಯಸ್ ಮೂವೀಸ್ ಆಗಿರ್ಬೋದು, ಕೆಂಪಿರುವೆ ಆಗಿರ್ಬೋದು, ಇವಾಗ ರಿಲೀಸ್ ಆಗ್ತೋ ಚಾರ್ಜ್ ಶೀಟ್ ಆಗಿರ್ಬೋದು, ರಕ್ಕಿ ಆಗಿರ್ಬೋದು, ಆ ನೋವನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಏನಿದೆ, ಅಟ್ಸ್ ವೆರಿ ಇಂಪ್ರೆಸಿವ್. ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆನೂ ಮಾತಾಡಬೇಕು ಅಂದರೆ, ಅವರು ನಮ್ಗೆ ಏನಾದರೂ ಸೀನ್ ಇದ್ದರು, ಏನಾದರೂ ಮಾಡಬೇಕಂದ್ರೂ ಅವ್ರು ನಮಗೆ ಫಸ್ಟ್ ಆರ್ ಯು ಕಂಫರ್ಟಬಲ್ ಅಂತ ಕೇಳ್ತಿದ್ರು. ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಇಟ್ಸ್ ಓಕೆ, ಇಟ್ಸ್ ಫೈನ್ ಅಂತ ಹೇಳ್ತಾ ಇದ್ದಿದ್ದ ವ್ಯಕ್ತಿ. ಮತ್ತು ಎಲ್ಲ ಡೈರೆಕ್ಟರು ಯೂಶ್ವಲಿ ಕಾಂಟ್ರವರ್ಸಿ ಮಾಡಿ ಜನಕ್ಕೆ ತಲುಪೋಣ ಅಂತ ಇದು ಮಾಡ್ತಾರೆ. ಬಟ್ ನಮಗೆ ಸರ್ ಫಸ್ಟು ವಾಯ್ಸ್ ಮೆಸೇಜ್ ಕಳಿಸಿದ್ರು, ಯಾವುದೇ ಕಾಂಟ್ರವರ್ಸಿ ರಿಲೇಟೆಡ್ ಏನು ಮಾತಾಡೋಕೆ ಹೋಗಬೇಡಿ, ಇದು ಜಸ್ಟ್ ನಮ್ಮ ಕಥೆಯಿಂದ, ನಮ್ಮ ಕಾಂಟೆಂಟಿಂದ ಜನಕ್ಕೆ ತಲುಪೋಣ ಅಂತ ಆ ಒಂದು ಮೈಂಡ್ ಸೆಟ್ ಇರೋದು ಈ ಇಂಡಸ್ಟ್ರಿಯಲ್ಲಿ ತುಂಬ ರೇರ್. ದಟ್ ಈಸ್ ಐ ವಾಸ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಸರ್ ಆ್ಯಂಡ್ ತುಂಬ ಗ್ರೇಟ್ಫುಲ್. ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ನೀತು ಮ್ಯಾಮ್ ಮತ್ತು ಪ್ರೊಡ್ಯೂಸರ್ ಸರ್, ಎವ್ರಿ ಫ್ರೀಕಿಂಗ್ ಡೇ ಸರ್ ಬಂದು ಎಲ್ಲ ಕಂಫರ್ಟಬಲಾ, ಊಟ ಆಯ್ತಾ, ಚೆನ್ನಾಗಿದ್ಯಾ, ಎಲ್ಲ ಓಕೆ ಅಂತ ನಮ್ಮನ್ನ ಎಲ್ಲ ಕಲಾವಿದರು ನೋಡ್ಕೊತಿದ್ರು. ಸೋ ಥ್ಯಾಂಕ್ಫುಲ್ ಸರ್, ಸೋ ಥ್ಯಾಂಕ್ಫುಲ್ ಫಾರ್ ಆಲ್ ವಾಟ್ ಎವರ್ ಯು ಹ್ಯಾವ್ ಡನ್ ಸರ್. ಥ್ಯಾಂಕ್ ಯು. ಸಾರಿ. ನಮ್ಮ ಪಾತ್ರದ ಬಗ್ಗೆ ನಾನು ಫಸ್ಟ್ ಒಂದು ಡೈಲಾಗ್ ಹೇಳ್ತೇನೆ. ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ ಅಂಡ್ ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ. ಸೊ ಆಲ್ಮೋಸ್ಟ್ ಪಲ್ಲವಿನೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಐ ಹ್ಯಾವ್ ಟು ಟೆಲ್ ಇಟ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸಪೋರ್ಟ್ ಫಸ್ಟ್ ಇಂದ ಹೇಗಿದೆಯೋ ಈಗಲೂ ಹಾಗೆ ಕಂಟಿನ್ಯೂ ಆಗ್ತಿದೆ. ಅಂಡ್ ಇನ್ನು ಮುಂದೆ ಹೀಗೆ ಇರಲಿ ಅಂತ ವಿ ರಿಯಲಿ ವಿಶ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ನನ್ನ ಇಡೀ ರಕ್ಕಿ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇವತ್ತು ವಿ ಆರ್ ಆಲ್ ಫೀಲಿಂಗ್ ತುಂಬ ಖುಷಿ ಆಗ್ತಿದೆ ನಮಗೆ ನಿಮ್ಮೆಲ್ಲರ ಜೊತೆ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ. ಅಂಡ್ ಮೀಡಿಯಾದವ್ರು ಎಲ್ರಿಗೂ ನಮಸ್ಕಾರ. ಸೊ ನಾವು ಮೂವಿ ಮಾಡ್ಬೋದು, ಬಟ್ ಅದನ್ನ ಜನರಿಗೆ ತಲುಪಿಸೋದು ನೀವೇನೆ. ಸೊ ಥ್ಯಾಂಕ್ ಯು ಆಲ್. ಮೊದಲನೇದಾಗಿ ಫಸ್ಟ್ ಈಗ ಪ್ರೊಡ್ಯೂಸರ್ ಸರ್, ನಿಮ್ಮಿಬ್ಬರಿಗೂ ಮತ್ತೆ ಮ್ಯಾಮ್, ನೀತು ಮ್ಯಾಮ್ ಆ್ಯಂಡ್ ಸುರೇಶ್ ಸರ್ ಇಬ್ಬರಿಗೂ ದೊಡ್ಡ ಥ್ಯಾಂಕ್ ಯು ಆ್ಯಕ್ಚುಲಿ. ಸೊ ಇಟ್ಸ್ ಸಚ್ ಅ ಗ್ರೇಟ್ ಥಿಂಗ್. ಅವ್ರ ಮಗನಿಗೆ ಮೂವಿ ಮಾಡಬೇಕು ಅಂತ ಆಸೆ ಇದೆ ಅಂತ ಅಷ್ಟು ಸಪೋರ್ಟ್ ಮಾಡಿ ಅವರೊಂದು ಸಿನಿಮಾ ನಿರ್ಮಿಸಿದ್ದಾರೆ. ಸೊ ಅದು ನಿರ್ಮಾಣನೂ ಕೂಡ ಅವರು ಜಸ್ಟ್ ಹಾಗೆ ಬಿಟ್ಕೊಟ್ಟಿಲ್ಲ, ಪ್ರತಿ ದಿನ ಸೆಟ್ಟಿಗೆ ಬರ್ತಾ ಇದ್ರು. ಇನ್ಫ್ಯಾಕ್ಟ್ ನೀತು ಮ್ಯಾಮ್ ಪ್ರತಿ ಶಾರ್ಟಲ್ಲೂ ವೆಂಕಟ್ ಸರ್ ಪಕ್ಕದಲ್ಲಿ ಕುತ್ಕೊಂತ ಇದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಮ್ಯಾಮ್ ಟ್ರೈನಿಂಗ್ ತಗೊಂತಾ ಇದ್ದಾರೆ, ಡೈರೆಕ್ಟರ್ ಜೊತೆ ಕುತ್ಕೊಂಡು ನೆಕ್ಸ್ಟ್ ಸಿನಿಮಾ ಅವರೇ ಡೈರೆಕ್ಟ್ ಮಾಡ್ತಾರೆ ಅಂತ. ಸೊ ಆ ರೀತಿ. ಅಂಡ್ ಸುರೇಶ್ ಸರ್ ಬಗ್ಗೆ ಹೇಳ್ಬೇಕು, ಯಾವಾಗ ನೋಡಿದ್ರು ಆಶಿಕಾ ಊಟ ಆಯ್ತಾ ಅಮ್ಮ, ತಿಂಡಿ ಆಯ್ತಾ ಅಮ್ಮ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಆಕ್ಚುಲಿ. ಸೊ ಎಲ್ಲೂ ಒಂದು ಚೂರು ಕೊರತೆ ಆಗ್ದಿರಂಗೆ ನಮ್ಗೆ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಅಂಡ್ ವೆಂಕಟ್ ಸರ್ ಹೇಳ್ಬೇಕಂದ್ರೆ ಈಸ್ ಅ ವೆರಿ ವೆಂಕಟ್ ಸರ್ ಅಂದ್ರೆ ನಂಗೆ ತಲೆಗೆ ನೆನಪಾಗೋದು ಸ್ಪೀಡ್. ಸೊ ಪಟ 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 ಅಂತ ಓಡ್ತಾ ಇರ್ತಾರೆ ಆಕ್ಚುಲಿ, ಲೈಕ್ ಟೈಮ್ ಜೊತೆನೆ ನಡೀತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸರ್. ನನ್ಗೆ ನಾನು ಈ ಸಿನಿಮಾದಲ್ಲಿ ಸುಮಾ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಪಾತ್ರ ಇದು.
ಆ್ಯಂಡ್ ನನಗೆ ಬಹಳ ಚಾಲೆಂಜಿಂಗ್ ಆಗಿರೋಂಥ ಒಂದು ಪಾತ್ರ. ಐ ಪ್ಲೇ ಅ ಪೊಲಿಟಿಷಿಯನ್ ಆ್ಯಕ್ಚುಲಿ. ಸೊ ಸರ್ ನನಗೆ ಮುಂಚೆ ಫಸ್ಟ್ ಹೇಳಿದಾಗ ನಾನು ಆ್ಯಕ್ಚುಲಿ ಇದು ಏನು ಮಾಡಲಿ, ಮಾಡೋದೋ ಬೇಡವೋ, ಏನು ಮಾಡಲಿ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಆಮೇಲೆ ಸರ್ ಹೇಳಿದ್ರು, ಇಲ್ಲಮ್ಮ ನೀನು ಮಾಡು, ತುಂಬ ಚೆನ್ನಾಗಾಗತ್ತೆ. ಈ ರೋಲ್ ತುಂಬ ಚೆನ್ನಾಗಿದೆ, ಚಾಲೆಂಜಿಂಗ್ ಆಗಿದೆ. ಆ್ಯಂಡ್ ಈ ರೋಲ್ ಆ್ಯಕ್ಟಿಂಗಿಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. ಸೊ ದಟ್ ವಾಸ್ ಲೈಕ್ ಓಕೆ, ನಾನು ಮಾಡಲೇಬೇಕು ಅಂತ ನನಗೆ ಅನಿಸಿದ್ದು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ದ ಕ್ರಿಯೇಟಿಂಗ್ ದ ಕ್ಯಾರೆಕ್ಟರ್ ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ ನಟಿಸೋದಕ್ಕೆ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಥ್ಯಾಂಕ್ ರಕ್ಕಿ ಫಾರ್ ಬೀಯಿಂಗ್ ಅ ರಿಯಲಿ ಗುಡ್ ಕೋ ಸ್ಟಾರ್. ಆ್ಯಂಡ್ ರಕ್ಕಿ ಆಗಲಿ, ಹರೀಶ್ ಅವರಾಗಲಿ, ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ತಂಡದಲ್ಲಿ ವರ್ಕ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಲಾರೆನ್ಸ್ ಅಲಾಟ್, ಉಮಾ ಮ್ಯಾಮ್, ಸಂಭ್ರಮ ಆ್ಯಂಡ್ ಎವ್ರಿ ಒನ್, ಶೈಲು ಸರ್, ಎಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸುರೇಶ್ ಸರ್ ಅವ್ರನ್ನ ಎಲ್ಲ ಹೊಸ ಮುಖಗಳು ಎದುರಿಗಿದ್ದಾವೆ. ಹಳಬರಿ ಎರಡು ರಿಟೈರ್ಡ್ ಕೇಸ್ಗಳಿದ್ದಾವೆ, ಮನುಕುಲ ತಿಲಕ ಮತ್ತು ಮೋಕ್ಷೇಂದ್ರ. ಒಂದು ಸಿನಿಮಾ ಬರ್ತಾ ಇದೆ, ಅವನು ಹಳಬ ಆಗದೆ, ನಾಗೇಶ ಎವರ್ ಗ್ರೀನ್ ಯಂಗ್ ಮ್ಯಾನು. ಹೊಸ ಸಿನಿಮಾ ಬರ್ತಾ ಇದೆ. ಮಾಧ್ಯಮ ಮಿತ್ರರಾದ ನೀವೆಲ್ಲರೂ ಈ ಸಿನಿಮಾನ ನಿಮ್ಮದೇ ಸಿನಿಮಾ ಅಂತ ಅಂದ್ಕೊಂಡು ನಿಮ್ಮ ಹೆಗಲ ಮೇಲೆ ಹೊತ್ತು ಜನರಿಗೆ ತಲುಪಿಸಿ. ಸಿನಿಮಾ ಥಿಯೇಟ್ರಿಗೆ ಜನ ಬರುವ ಹಾಗೆ ಮಾಡುವ ದೊಡ್ಡ ಜವಾಬ್ದಾರಿ ಸಿನಿಮಾ ತಯಾರಕರಿಗಿಂತ ಈಗ ಮಾಧ್ಯಮದವ್ರ ಮೇಲಿದೆ. ಹಾಗಾಗಿ ಜುಲೈ 10ನೇ ತಾರೀಕು ಈ ರಕ್ಕಿ ಅನ್ನುವ ಸಿನಿಮಾ ಏನು ಬಿಡುಗಡೆ ಆಗ್ತಿದೆ, ಅದಕ್ಕೆ ನಿಮ್ಮೆಲ್ಲರ ಬೆಂಬಲ, ಯಾವ ಪೂರ್ವಾಗ್ರಹವೂ ಇಲ್ಲದೆ, ಯಾವ ಪ್ರಶ್ನೆಯೂ ಇಲ್ಲದೆ ಈ ಸಿನಿಮಾಗೆ ನಿಮ್ಮ ಬೆಂಬಲ ಸದಾಕಾಲ ಇರಲಿ. ಈ ಸಿನಿಮಾದ ವಿಮರ್ಶೆ ಬರೆಯುವಾಗಲೂ ಒಂದು 4-5 ಗ್ರೇಸ್ ಮಾರ್ಕ್ ಕೊಟ್ಟೆ ವಿಮರ್ಶೆಯನ್ನು ಬರೀರಿ, ಸೊ ದಟ್ ಪ್ರೇಕ್ಷಕರು ಈ ಸಿನಿಮಾ ಹೆಚ್ಚು ಜನ ನೋಡಲಿ. ಇದು ಮೊದಲನೆಯ ಬೇಡಿಕೆ, ಮನವಿ ನಿಮ್ಮೆಲ್ಲರಿಗೆ. ಯಾಕೆಂದರೆ ಮಾಧ್ಯಮದವರಿಲ್ಲದೆ ಪ್ರೇಕ್ಷಕರು ಮತ್ತು ತಯಾರಕರ ನಡುವೆ ದೊಡ್ಡ ಸೇತುವೆ ನೀವಿಲ್ಲದೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಸೇತುವೆ ಭದ್ರವಾಗಿದ್ದಷ್ಟು ನಿರ್ಮಾಪಕ ಮಾಡುವ ಕೆಲಸ, ವಿತರಕರು ಮಾಡುವ ಕೆಲಸ, ಪ್ರದರ್ಶಕರು ಮಾಡುವ ಕೆಲಸಕ್ಕೆ ಹೊಸ ಶಕ್ತಿ ಬರ್ತದೆ. ಒಂದು ಕುಟುಂಬದ ಹಾಗೆ ನೀವು ಈ ಕುಟುಂಬವನ್ನು ಪೊರೀತೀರಿ ಅಂತ ನಾನಾದರೂ ನಂಬಿದ್ದೀನಿ. ಇನ್ನು ಈ ಸಿನಿಮಾ ವಿಶಿಷ್ಟವಾದ ಒಂದು ಕಥೆಯನ್ನು ಬರೆದಿದ್ದಾರೆ ವೆಂಕಟ್ ಭಾರದ್ವಾಜ್ ಅವರು. ಸರಿಸುಮಾರು 2018ರಲ್ಲಿ ನನ್ನನ್ನು ಸಂಪರ್ಕ ಮಾಡಿದರು. ಒಂದು ರೌಡಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅವಾಗ ಕೇಳಿದರು, ಡಾನ್ ಕೆಲಸ ಪಾರ್ಟ್ ಮಾಡಬೇಕು ಅಂತ ಅವಾಗ ಕೇಳಿದರು. ಕೋವಿಡ್ಗೆ ಮುಂಚೆ, ಲಾಕ್ಡೌನ್ಗೆ ಮುಂಚೆ. ನನ್ನಲ್ಲಿ ಇವ್ರು ಯಾವ ರೌಡಿನ ಕಂಡ್ರಪ್ಪ, ನಾನು ಯಾವತ್ತು ಲಾಂಗ್ ಹಿಡ್ಕೊಂಡಿದ್ದೆ ಅಂತ ನಾನು ಅನುಮಾನಿಸಿಯೇ ಇದ್ದೆ. ಅದು ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಆಗ ಲಾಕ್ಡೌನ್ ಕಾರಣಕ್ಕಾಗಿ ಆ ಸಿನಿಮಾ, ಆ ಕತೆ ಆಗಲಿಲ್ಲ. ಅದು ಸಂಪೂರ್ಣ ಕರಾವಳಿಯಲ್ಲಿ ಚಿತ್ರೀಕರಣ ಆಗಬೇಕಾಗಿತ್ತು. ಮುಂದೆ ಯಾವತ್ತೂ ಆಗ್ಬೋದು, ಆಗಲೂ ನನಗೆ ಆ ಪಾತ್ರನೇ ಕೊಡಬಹುದು ಅವರು ಅಂತ ಅಂದ್ಕೊಂಡಿದ್ದೀನಿ. ಈ ಇತ್ತೀಚೆಗೆ 1 ವರ್ಷದ ಹಿಂದೆ ಈ ಸಿನಿಮಾದ ಕಥೆಯನ್ನು ನನಗೆ ರಂಗಶಂಕರದ ಕ್ಯಾಂಟೀನ್ನಲ್ಲಿ ಕಾಫಿ ಕುಡಿತಾ ಹೇಳಿದ್ರು. ನನಗೆ ನಂಬಿಕೆ ಬರಲಿಲ್ಲ. ಯಾವ ಸ್ಕ್ರಿಪ್ಟ್ ಕಳಿಸಿ ಸರ್ ಪೂರ್ತಿ ನೋಡೋಣ, ನೀವೇನೋ ಕಾಗೆ ಹಾರಿಸ್ತಾ ಇದ್ದೀರಿ ಅಂತ ಅಂದೆ. ಸ್ಕ್ರಿಪ್ಟ್ ಕೂಡ ಕಳಿಸಿದ್ರು ಪೂರ್ತಿಯಾಗಿ. ಆಗಲೂ ನನಗೆ ನಂಬಿಕೆ ಬರಲಿಲ್ಲ. ಫೋಟೋ ಶೂಟ್ ಮಾಡಿದ್ವಿ. ಪಾತ್ರಕ್ಕಾಗಿ ನಾನು ಏನು ಮಾಡಬಹುದು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ, ಅಂದರೆ ನಾನಿಲ್ಲಿ ನಂಬಿಕೆ ಬರಲಿಲ್ಲ ಅನ್ನುವುದು ಕತೆ ಬಗ್ಗೆನೋ ಇನ್ನೇನೋ ಅಲ್ಲ, ನನಗೆ ನಾನು ಈ ಪಾತ್ರ ಮಾಡಬಹುದಾ ಅನ್ನೋ ನಂಬಿಕೆ ಇರಲಿಲ್ಲ. ಯಾಕೆಂದರೆ ಯಾವ ದೃಷ್ಟಿಯಿಂದ ನೋಡಿದ್ರೂ ನನಗೆ ನಾನೊಬ್ಬ ಡಾನ್ ಥರ ಕಾಣಿಸ್ತಾ ಇರಲಿಲ್ಲ. ಏನೋ ಈಗಷ್ಟೇ ವೈದಿಕರ ಕರ್ಣಿಕರ ಪಾಠಶಾಲೆಯಿಂದ ಆಚೆ ಬಂದಿರೋ ಥರ ಕಾಣಿಸ್ತಾ ಇದ್ದೀನಿ. ಸೊ ಹಾಗಾಗಿ ಅನುಮಾನದಲ್ಲೇ ಇದ್ದವನಿಗೆ ಈ ಫೋಟೋ ಶೂಟ್ನಿಂದ ಒಂದು ಧೈರ್ಯ ಬಂತು. ಆ ಧೈರ್ಯದ ಜೊತೆಗೆ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಒಂಥರಹ ತಮಾಷೆಯಾದ ಒಬ್ಬ ಡಾನ್ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ. ಟ್ರೈಲರಲ್ಲಿ ಏನು ನೀವು ನೋಡಿದ್ದೀರಿ ಅದಕ್ಕಿಂತ ಹೆಚ್ಚಿಗೆ ತಮಾಷೆ ಇದೆ ನಮ್ಮದು ಸಿನಿಮಾದಲ್ಲಿ. ಹಾಗಾಗಿ ನೀವೆಲ್ಲರೂ ಸಿನಿಮಾನ ನೋಡ್ತೀರಿ ಅಂತ ನಾನಾದರೂ ಭಾವಿಸಿದ್ದೀನಿ.
ಇಂಥದ್ದೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ಮೊದಲು ವೆಂಕಟ್ ಅವರಿಗೆ ಮತ್ತು ನಿರ್ಮಾಪಕರಿಗೆ, ಅನ್ನದಾತರಿಗೆ ವಿಶೇಷವಾದ ನಮಸ್ಕಾರಗಳು ಮತ್ತು ಇಂಥ ಸಿನಿಮಾ ಮಾಡಿದ್ದಕ್ಕೆ ಅಭಿನಂದನೆಗಳು. ಜೊತೆಗೆ ಈ ಸಿನಿಮಾ ಮಾಡೋದಕ್ಕೊಂದು ಧೈರ್ಯ ಏನಪ್ಪ ಇತ್ತು ಅಂತಂದರೆ, ಸಿನಿಮಾ ತಯಾರಾಗುವುದಕ್ಕೆ ಮೊದಲು ಅಶ್ವಿನಿಯವರು 2 ಕತೆ ಕೇಳಿ ಈ ಕಥೆಯನ್ನು ಸಿನಿಮಾ ಮಾಡಿ ಅಂತ ಹೇಳಿದ್ರು ಅನ್ನುವ ಮಾತು. ಹೀಗೆ ಒಂದು ಅನುಭವ ಇರುವ ಒಂದು ನಿರ್ಮಾಣ ಸಂಸ್ಥೆ ಒಂದು ಕತೆಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾವು ಜೊತೆಯಾಗಬೇಕಾದಷ್ಟೇ. ಹಾಗೆ ಜೊತೆಯಾಗಿದ್ದೀನಿ. ಒಂದಷ್ಟು ದಿವಸ 5-6 ದಿವಸ, ಒಂದು ವಾರಕ್ಕಿಂತ ಹೆಚ್ಚು ಕಾಲ ಈ ಸಿನಿಮಾದಲ್ಲಿ ನಟಿಸಿದ್ದೇನೆ. ಮತ್ತು ಆ 7 ದಿವಸ ಈ ಕುಟುಂಬದಲ್ಲಿ ಇದ್ದ ಎನರ್ಜಿ ಏನಿತ್ತು, ಉತ್ಸಾಹ ಏನಿತ್ತು, ಅದು ಮರೆಯೋಕ್ಕಾಗದೇ ಇರುವಂತಹ ಎನರ್ಜಿ. ಬೆಂಗಳೂರಿನ ಹಲವು ಕಡೆ ಚಿತ್ರೀಕರಣ ಆದಾಗ ಈ ಇಡೀ ತಂಡ ನಡ್ಕೊಂಡ ಕ್ರಮ, ನಾವೆಲ್ಲರೂ ಒಟ್ಟಾಗಿ ಇರ್ತಾ ಇದ್ದ ಕ್ರಮ, ಅಂದರೆ ಸಾಮಾನ್ಯವಾಗಿ ಕ್ಯಾರವಾನ್ ಸಂಸ್ಕೃತಿಯಲ್ಲಿ ಇರ್ತೀವಿ, ಕ್ಯಾರವಾನಲ್ಲಿ ಕೂತರು ಕೆಳಗೆ ಬರೋದಿಲ್ಲ. ಹಾಗಾಗೋ ಬದಲಿಗೆ ಊಟಕ್ಕೂ ತಿಂಡಿಗೂ ಎಲ್ಲ ಕಾಲಕ್ಕೂ ಎಲ್ಲರೂ ಜೊತೆಯಲ್ಲಿ ಕೂತು ಊಟ ಮಾಡ್ತಾ ಇದ್ದಿದ್ದರಿಂದ ಹಿಡಿದು ತಿಂಡಿ ತಿಂತಾ ಇದ್ದಿದ್ದರಿಂದ ಹಿಡಿದು ಅಲ್ಲಿ ಯಾವ ಗೋಡೆಗಳು ಇರಲಿಲ್ಲ ಅನ್ನುವುದೇ ದೊಡ್ಡ ಸಂತೋಷದ ವಿಷಯ. ಗೋಡೆಗಳಿಲ್ಲದ ಜಗತ್ತಲ್ಲಿ ಸಿನಿಮಾ ತಯಾರಾಗಿದೆ. ಗೋಡೆಗಳಿಲ್ಲದ ಜನ ಬಂದು ಈ ಸಿನಿಮಾನ ನೋಡಲಿ, ಬೆಂಬಲಿಸಲಿ. ವಿಶೇಷವಾಗಿ ಈ ಹುಡುಗ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದ್ದಾನೆ. ಹೈಲಿ ಕ್ವಾಲಿಫೈಡ್ ಟು ಬಿಕಮ್ ಎ ಫಿಲ್ಮ್ ಆ್ಯಕ್ಟರ್ ಆ್ಯಕ್ಚುಲಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಮಾಸ್ಟರ್ ಡಿಗ್ರಿಯಲ್ಲೂ ಫಸ್ಟ್ ರ್ಯಾಂಕು, ಗ್ರ್ಯಾಜುಯೇಷನ್ನಲ್ಲೂ ಫಸ್ಟ್ ರ್ಯಾಂಕು ಬಂದವನು. ಆ ನಂತರ ಸಿನಿಮಾ ನಟ ಆಗೋದಕ್ಕೆ ಬರುವುದು, ಅದಕ್ಕಾಗಿ ತಯಾರಿ ಮಾಡಿಕೊಳ್ಳುವುದು. ಅವನು ಡ್ಯಾನ್ಸ್ ಮಾಡ್ತಿದ್ರೆ ನನಗೆ ಇನ್ವೇರಿಯಬಲಿ ಮತ್ತೆ ಮತ್ತೆ ಅಪ್ಪು ನೆನಪಾಗ್ತಿದ್ರು ಅನ್ನೋದು ಸುಳ್ಳಲ್ಲ. ಹಾಗೆ ಅಪ್ಪುವಿನ ಸಂಬಂಧಿಕರು ಅಥವಾ ಆ ತರಹದ ಏನೋ ಒಂದು ಸೇತುವೆ ಇರುವ ರಕ್ಕಿ ಸೂರಜ್ ಅವರು, ರಕ್ಕಿ ಸುರೇಶ್ ಅವರು ಈ ಸಿನಿಮಾನ ತಯಾರು ಮಾಡಿರೋದು, ಸೂರಜ್ ಇದರಲ್ಲಿ ಅಭಿನಯಿಸಿರುವುದು. ಕರೆಕ್ಟಾ ನನ್ನ ಹೆಸರು ಹೇಳಿರೋದು? ರಕ್ಕಿ ಸುರೇಶ್. ರಕ್ಕಿ ಸುರೇಶ್ ಇಲ್ಲಿ ಏನು ಮಾಡಿದ್ದಾರೆ, ಇದು ನನಗೆ ಹಲವು ರೀತಿಯ ಸಂತೋಷಗಳನ್ನು ಕೊಟ್ಟಿದೆ. ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಒಬ್ಬ ನಟ ಅಭಿನಯಿಸ್ತಾನೆ ಅನ್ನುವುದೇ ಮೆಚ್ಚಬೇಕಾದಂಥ ವಿಷಯ. ಪ್ರಾಯಶಃ ಸಿನಿಮಾ ನೋಡಿದ ನೀವು ಕೂಡ ಈತನ ನೃತ್ಯವನ್ನು, ಈತನ ನಟನೆಯನ್ನು, ಈತ ಫೈಟ್ ಮಾಡುವುದನ್ನು ನೋಡಿ ಮನರಂಜನೆಯನ್ನು ಪಡ್ಕೋತೀರಿ ಅನ್ನುವ ನಂಬಿಕೆ ಜೊತೆಗೆ ಇನ್ನುಳಿದ ವಿವರ ಏನಿದೆ, ಬಾಲ್ ಇಸ್ ಇನ್ ಯುವರ್ ಕೋರ್ಟ್ ಅನ್ನುವ ಹಾಗೆ ಮೀಡಿಯಾದವರ ಕೋರ್ಟಿನಲ್ಲಿ ಬಾಲನ್ನು ಇಟ್ಟು ಜನರಿಗೆ ಈ ಬಾಲನ್ನು ಮುಟ್ಟಿಸಿ ಅವರು ಈ ಸಿನಿಮಾನ ನೋಡುವ ಹಾಗೆ ಮಾಡಿ ಅಂತ ಮತ್ತೆ ನಿಮ್ಮಲ್ಲಿ ಸವಿನೀಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಬಿ ಸುರೇಶ್ ಸರ್ ಅವರಿಗೆ